ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ. ಪ್ರತಿ ವರ್ಷವೂ ಕೂಡ ಶ್ರೀ ಮೌನೇಶ್ವರನ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತದೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಈ ಒಂದು ಗ್ರಾಮದಲ್ಲಿ ವಿಶೇಷವಾಗಿ ಮೌನೇಶ್ವರರ 27ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಸಾವಿರಾರು ಭಕ್ತರ ನಡುವೆ ವಿಶೇಷವಾಗಿ ಪೂಜೆ, ತೊಟ್ಟಿಲು ಕಾರ್ಯಕ್ರಮ, ಪ್ರಸಾದ ವ್ಯವಸ್ಥೆ ಮತ್ತು ಪಲ್ಲಕ್ಕಿ ಮೆರವಣಿಗೆ ಅದ್ದೂರಿಯಾಗಿ ಜರುಗಿದೆ. ಹಾಗಾದ್ರೆ ಈ ಒಂದು ಮೌನೇಶ್ವರ ಜಾತ್ರಾ ಮಹೋತ್ಸವ ಎಲ್ಲಿ ನಡೆದಿದೆ, ಹೇಗೆ ನಡೆಯಿತು ಅನ್ನೋದರ ಬಗ್ಗೆ ವಿಶೇಷ ಸಂಪೂರ್ಣವಾದ ವಿವರ ಇಲ್ಲಿದೆ ನೋಡಿ. ದೇವರಿಗೆ ವಿಶೇಷ ರುದ್ರಾಭಿಷೇಕ ಪ್ರಾರಂಭ ಮಾಡಲಾಯಿತು. ಕಲಬುರಗಿ ಮಹಾನಗರದ ಹೊರವಲಯದಲ್ಲಿರುವ ಕುಸನೂರು ರಸ್ತೆಯಲ್ಲಿ ಇರುವ ಸರಸ್ವತಿಪುರಂನಲ್ಲಿರುವ ಮೌನೇಶ್ವರ ದೇವಾಲಯದ ವಿಶೇಷ ವಿಹಂಗಮ ನೋಟ. ಶ್ರೀ ಮೌನೇಶ್ವರರ 27ನೇ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಬೆಳ್ಳಂಬೆಳಗ್ಗೆ ವಿಶೇಷ ರುದ್ರಾಭಿಷೇಕ ಮತ್ತು ಇನ್ನಿತರ ಪೂಜಾ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಜರುಗಿದವು.
नमः काले वर्षकपर्जन्य पृथिवी सस्यशालिनी ज्येष्ठोजं शोभरहितं सज्जना सन्तु निर्भया अपुत्रा पुत्रिणः सन्तु पुत्रिणः सन्तु पौत्रिणः अदना सदना सन्तु जीवान्तु शतम् विश्वेश्वराय महादेवाय ಇನ್ನು ಪೂಜೆಗೆ ನಂತರ ಮಹಿಳೆಯರಿಂದ ಮೌನೀಶ್ವರರ ತೊಟ್ಟಿಲು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನೂರಾರು ಮಹಿಳೆಯರ ನೇತೃತ್ವದಲ್ಲಿ ಜರುಗಿತು. प्रतिभा संतोष, प्रियंका बसवराज, कावेरी देवेंद्रप्प, सुशीलाबाई कलबुर्गी, विद्याश्री चैतन, सिंधु विश्वनाथ कंबर. ತೊಟ್ಟಿಲು ಕಾರ್ಯಕ್ರಮ ಮುಗಿದ ನಂತರ ವಿಶೇಷವಾಗಿ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಒಂದು ಪ್ರಸಾದ ವ್ಯವಸ್ಥೆಯಲ್ಲಿ ಅನೇಕ ಭಕ್ತಾದಿಗಳು ಭಾಗವಹಿಸಿ ಮೌನೇಶ್ವರರ ಪ್ರಸಾದವನ್ನ ಸವಿದರು. ಡ್ಯಾಡಿ ಕರ್ಕೊಂಡು ಯಾರು ಸರಿ ನೋಡಕ್ಕೆ ಕಳಿಸ್ಲಿಕ್ಕೆ ಬಂಗಾಳ ಎಲ್ಲನೇ ಬರ್ತದ್ರಿ. ನೀವು ಹೋರಿ ಡ್ಯಾಡಿ ಕರ್ಕೊಂಡು ಯಾರು ಸರಿ ನೋಡಕ್ಕೆ ಕಳಿಸ್ಲಿಕ್ಕೆ ಬಂಗಾಳ ಎಲ್ಲನೇ ಬರ್ತದ್ರಿ.
ಭಗವಂತನಲ್ಲಿ ಬೇಡಿಕೊಳ್ಳಿ. ಪುಣ್ಯತಾನಕ್ಕೆ ಬಂದಿರ ಭಗವಂತ ಒಂದು ಅವತಾರವನ್ನು ಎತ್ತಿದ್ದಾನೆ. ಆ ಭಗವಂತ ಲಿಂಗ ರೂಪದಲ್ಲಿ ಆ ಒಂದು ಅವತಾರವನ್ನು ಎತ್ತಿ ಭಗವಂತ ನಮಗೆಲ್ಲರಿಗೂ ಕೂಡ ದರ್ಶನ. ಅಲ್ಲ ಪ್ರಶಾಂತ ಇಲ್ಲ ನಂಬರ್ ಹೇಳ್ಬಿಡೋದು ಮತ್ತೆ ಇನ್ನೊಂದು ವಿಷಯ, ಯಾರ್ಯಾರು ಕೂಡ ಅಭಿಷೇಕವನ್ನು ಮಾಡಿಸುವಂತವರು ಅವರ ನಂತರ ವಿಶೇಷವಾಗಿ ಮೌನೇಶ್ವರರ ಪಲ್ಲಕ್ಕಿ ಮೆರವಣಿಗೆ ಅದ್ಧೂರಿಯಾಗಿ ಸಾವಿರಾರು ಜನರ ನಡುವೆ ವಿಶೇಷವಾಗಿ ಮೌನೇಶ್ವರರ ಪಲ್ಲಕ್ಕಿ ಎಲ್ಲರ ಕಣ್ಮನ ಸೆಳೆಯಿತು. ಮೌನಯ್ಯನು ಮರ್ತ್ಯಲೋಕಕ್ಕೆ ಬಂದಿದ್ದನು. ಅಕ್ಕರಿಗನಿಗೆ ಕಡದ ಬಳದ ಸಹಜ ಮಾಡಿ
ಜಾತ್ರಾ ನಿಮಿತ್ತವಾಗಿ ವಿಶೇಷವಾಗಿ ಅಲ್ಲಿನ ಪೂಜ್ಯರಾದ ಶ್ರೀ ಶಿವರಾಜ ಶಾಸ್ತ್ರಿಗಳು ಸೇರಿದಂತೆ ಅನೇಕ ಮಹಿಳೆಯರು ಜಾತ್ರಾ ಮಹೋತ್ಸವದ ಬಗ್ಗೆ ಮಾತನಾಡಿದರು. ಈ ಕಲಬುರಗಿ ವಲಯದಲ್ಲಿರುವ ವರವೀವ ವರವೇ ಅಂದರೆ ವರ ಕೊಡುವಂತಹ ವರವೇ ಶ್ರೀ ಜಗದ್ಗುರು ಮೌನೇಶ್ವರರು 1999ರಲ್ಲಿ ಗುರು ಶಿಷ್ಯರ ಒಂದು ಸಂಗಮದಿಂದ ಆ ಒಂದು ಗುರು ಶಿಷ್ಯರ ಭಕ್ತಿಗೆ ಒಲಿದು 1990ರಲ್ಲಿ ಚಿತ್ತಾ ನಕ್ಷತ್ರದ ಜನವರಿ 10ನೇ ತಾರೀಕಿನಂದು ಇಲ್ಲಿ ಲಿಂಗರೂಪವಾಗಿ ಆ ಜಗದ್ಗುರು ಮೌನೇಶ್ವರರು ಉದ್ಭವಿಸಿದ್ದಾರೆ. ಆದ್ದರಿಂದ ಆ ಶ್ರೀ ಜಗದ್ಗುರು ಮೌನೇಶ್ವರರ ಉದ್ಭವ ಸಾಲಿಗ್ರಾಮ ಲಿಂಗಕ್ಕೆ ಪ್ರತಿದಿನವೂ ಕೂಡ ರುದ್ರಾಭಿಷೇಕವಾಗ್ತಾ ಬಂದಿದೆ. ಹಾಗೆ ಪ್ರತಿ ವರ್ಷವೂ ಕೂಡ ಜನವರಿ 10ನೇ ತಾರೀಕಿನಂದು ಆ ಜಗದ್ಗುರು ಮೌನೇಶ್ವರರು ನಮ್ಮಲ್ಲಿ ಮತ್ತೆ ಜನನವಾದರು ಅಂತ ನಿಮಿತ್ತವಾಗಿ ಆ ಜಗದ್ಗುರು ಮೌನೇಶ್ವರರ ಒಂದು ತೊಟ್ಟಿಲ ಕಾರ್ಯಕ್ರಮವನ್ನು ಪ್ರತಿ ವಾರವೂ ಕೂಡ ಪ್ರತಿ ವರ್ಷವೂ ಕೂಡ ನಾವು ಆಚರಿಸ್ತಾ ಬಂದೇವೆ. 27 ವರ್ಷಗಳ ಕಾಲ ಅದನ್ನು ಆಚರಿಸ್ತಾ ಬಂದು ಇವಾಗ 28ನೇ ಒಂದು ಜಾತ್ರಾ ಮಹೋತ್ಸವವನ್ನು ನಾವೆಲ್ಲರೂ ಕೂಡ ಭಕ್ತರ ಒಂದು ಸಹಕಾರದಿಂದ ಅವರ ಒಂದು ತನುಮನ ಧನ ಸೇವೆಯಿಂದ ಈ ಒಂದು ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಸಹಸ್ರಾರು ಭಕ್ತರ ಒಂದು ಈ ಸಮ್ಮುಖದಲ್ಲಿ ಈ ಒಂದು ಆ ಜಗದ್ಗುರು ಮೌನೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಹೀಗೆ ಆ ಜಗದ್ಗುರು ಮೌನೇಶ್ವರ ಕೃಪಾಶೀರ್ವಾದ ನಮ್ಮ ಇಡೀ ಆ ಭಕ್ತ ಜನರಿಗೆ ದೊರಕಲಿ. ಆ ಗುರು ಶಿಷ್ಯರ ಸಂಗಮದಿಂದ ಹೇಗೆ ಭಗವಂತ ಇಲ್ಲಿ ಜನಿಸಿದ್ದಾನೋ ಅದೇ ರೀತಿಯಾಗಿ ಆ ಶಿಷ್ಯ ಪರಂಪರೆ ನಡೀತಾ ಹೋಗಲಿ, ಇದೇ ರೀತಿಯಾಗಿ ಅಭಿವೃದ್ಧಿಯನ್ನು ಹೊಂದಲಿ ಅಂತ ತಿಳ್ಕೊಂಡು ಆ ಭಕ್ತರಲ್ಲಿ ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ತಾವೆಲ್ಲರೂ ಕೂಡ ತನುಮನಗಳಿಂದ ಸೇವೆಯನ್ನು ಸಲ್ಲಿಸ್ರಿ. ಮತ್ತು ಎಲ್ಲರೂ ಕೂಡ ಇಲ್ಲಿ ಬಂದು ತಮ್ಮ ಸೇವೆಯನ್ನು ಪ್ರತಿಯೊಬ್ಬರೂ ಕೂಡ ಸಲ್ಲಿಸ್ರಿ. ಅವರು ಇವರು ಎನ್ನದೇ ಎಲ್ಲರೂ ಕೂಡ ಬರಬೇಕಾದಕ್ಕೆ ಅದಕ್ಕೆ ಶಾಸ್ತ್ರಿಗಳು ಒಂದು ಅಲ್ಲಿ ಲೈನನ್ನೇ ಕೊಟ್ಟಿದ್ದಾರೆ. ಅದಕ್ಕೆ ಈ ಒಂದು ಪುಣ್ಯ ತಾಣಕ್ಕೆ ಅವರಿವರೆನ್ನದೇ ಎಲ್ಲರೂ ಕೂಡ ಬಂದು ಇಲ್ಲಿ ಈ ಚಂದದ ಒಂದು ಮಂದಿರದ ಅಂಗಳದಲ್ಲಿ ಬಂದು ಪ್ರಸಾದವನ್ನು ಸೇವನೆ ಮಾಡಿರಿ ಅಂತ ಅವರೆಲ್ಲ ಲೈನನ್ನು ಕೂಡ ಆ ರೀತಿಯಾಗಿ ತಾವೆಲ್ಲರೂ ಕೂಡ ತನುಮನ ಸೇವೆಯನ್ನು ಸಲ್ಲಿಸಿ ಇಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ಪ್ರಸಾದವನ್ನು ಸೇವನೆ ಮಾಡಿ ದಿನಾಲೂ ಕೂಡ ಈ ದಿನ ಒಂದು ವರ್ಷದಿಂದ ವಿಶೇಷವಾಗಿ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಅಭಿಷೇಕವನ್ನು ರುದ್ರಾಭಿಷೇಕವನ್ನು ನಿರಂತರ ರುದ್ರಾಭಿಷೇಕ ಶಾಶ್ವತವಾಗಿ ಅಂದರೆ ಆ ಭಗವಂತನ ಈ ಸನ್ನಿಧಿ ಇರುವವರೆಗೂ ಕೂಡ ಶಾಶ್ವತವಾಗಿ ಅಭಿಷೇಕ ನಡೀತಾ ಇರುತ್ತೆ. ಅದಕ್ಕೆ ಪ್ರತಿದಿನವೂ ಕೂಡ ಅಭಿಷೇಕ ನಡೀತಾ ಇರುತ್ತೆ. ತಾವು ಕೂಡ ಒಂದು ದಿನ ತಮ್ಮ ವಿಶೇಷವಾದಂಥ ಒಂದು ದಿನವನ್ನು ಮೀಸಲಾಗಿಟ್ಟು ಆ ಜಗದ್ಗುರು ಮೌನೇಶ್ವರರ ಒಂದು ಈ ಅಭಿಷೇಕದಲ್ಲಿ ಅಭಿಷೇಕದಲ್ಲಿ ತಾವು ಪಾಲ್ಗೊಳ್ಳಬೇಕು. ಆ ಅಭಿಷೇಕದಲ್ಲಿ ಪಾಲ್ಗೊಳ್ಳಲಿಕ್ಕೆ 1,101 ರೂಪಾಯಿ ಇಲ್ಲಿ ಆ ಕಾಣಿಕೆಯನ್ನು ಕೊಟ್ಟು ಒಂದು ಸಲ ಕೊಟ್ಟರು ಸಾಕದ, ಪ್ರತಿ ಸಲವೂ ಕೊಡಬೇಕಂತಿಲ್ಲ. ಒಂದು ಸಲ ನೀವು ಆ ಕಾಣಿಕೆಯನ್ನು ಕೊಟ್ಟರೆ ಪ್ರತಿ ವರ್ಷವೂ ಕೂಡ ನಿಮಗೆ ಅಭಿಷೇಕದಲ್ಲಿ ಭಾಗವಹಿಸೋಕ್ಕೆ ನಿಮಗೆ ಒಂದು ಅವಕಾಶ ಇರುತ್ತೆ. ಆ ಅಭಿಷೇಕವನ್ನು ನೀವು ಮಾಡಿಸ್ಬೋದು. ಅದಕ್ಕೆ ತಾವೆಲ್ಲರೂ ಕೂಡ ಬಂದು ಈಗಾಗಲೇ ನಮ್ಮ ಶಾಸಕರ ಪತ್ನಿಯವರು ಕೂಡ ಬಂದು ಹೋಗೋದಕ್ಕೆ ಇವಾಗ ಅಧ್ಯಕ್ಷರು ಕೂಡ ಇವಾಗ ಬಂದು ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ನಮ್ಮ ಗ್ರಾಮ ಪಂಚಾಯತಿಯವರು ಕೂಡ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಲೈಟ್ ಆಫೀಸರು ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲರೂ ಕೂಡ ಇಲ್ಲಿ ಜಗದ್ಗುರು ಮೌನೇಶ್ವರರಿಗೆ ಯಾವುದೇ ಜಾತಿ ಇಲ್ಲ, ಅವರಿಗೆ ಜಾತ್ಯಾತೀತರವರು. ಅದಕ್ಕೆ ಯಾವುದೇ ಜಾತಿ ಇಲ್ಲ, ಪ್ರತಿಯೊಬ್ಬರು ಜಾತಿಯ ಜನರಿಗೂ ಕೂಡ ಅವರು ಬೇಕಾದವರಾಗಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿ ಬರ್ತಾರೆ. ನಮ್ಗೆ ಯಾವುದೇ ಜಾತಿ ಇಲ್ಲ, ಅದಕ್ಕೆ ಬರೀ ವಿಶ್ವಕರ್ಮರು ಅಷ್ಟೇ ಬರ್ತಾರೆ ಅಂತ ಅದಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಜಾತ್ರೆಯಲ್ಲಿ ವರ್ಷವೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ, ಅದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಇರ್ತಾರೆ. ಅದಕ್ಕೆ ತಾವು ಕೂಡ ಮುಂದೆ ಬಂದು ಆ ಭಗವಂತನ ಸೇವೆಯನ್ನು ಸಲ್ಲಿಸ್ತಾ ಇರಬೇಕು. ಇದೇ ರೀತಿಯಾಗಿ ಉತ್ತರೋತ್ತರವಾಗಿ ಅಭಿವೃದ್ಧಿ ತಾವು ಕೂಡ ಹೊಂದಲಿ ಅಂತ ಆ ಭಗವಂತನಿಗೆ ಬೇಡಿಕೊಳ್ತಾ ಇದ್ದೀನಿ. ಜಗದ್ಗುರು ಮೌನೇಶ್ವರ ಅಪರ ಶ್ರೀದೇವಿ ಪತ್ತಾರ ಹುಸನೂರು ಏರಿಯಾದ ಮೌನೇಶ್ವರ ಗುಡಿ. ನಾವು 28 ವರ್ಷ ಆಯಿತು ಮಾಡ್ಲಕತ್ತೀವಿ. ಸುಮಂಗಲ ಎಲ್ಲರೂ ತೊಟ್ಲು ಕಾರ್ಯಕ್ರಮ ಮಾಡ್ತೀವಿ. ಮುಂಜಾನೆ ಅಭಿಷೇಕ ಮಾಡ್ತೀವಿ, 10:00 ಮಂಗಳಾರತಿ ಮಾಡ್ತೀವಿ, 12ಕ್ಕೆ ತೊಟ್ಲು ಕಾರ್ಯಕ್ರಮ ಮಾಡ್ತೀವಿ, 2:30 ಪಾಲ್ಕಿ ಸೇವೆ ಮಾಡ್ತೀವಿ, ಪುರವಂತರ ಸೇವೆ, 8 ಗಂಟೆಗೆ ಇದು ಸಂಗೀತ ಕಾರ್ಯಕ್ರಮ ಮಾಡ್ತೀವಿ, ಮಂಗಳಾರತಿ ಗವಿ ಹೋಗೋದು. ಮತ್ತೇನೇ ಮಾಲ್ದಿ ಮಾಡ್ತೀವಿ. ಹಿಂದಿನ ದಿನ ಮಾಲ್ದಿ ಮಾಡ್ತೀವಿ ರೀ. ಇವತ್ತು ಪಾಯಸ, ಅನ್ನ, ಸಾರ, ಬದ್ನಿಕಾಯಿ ಪಲ್ಯ ಮಾಡ್ತೀವಿ ರೀ. ಎಲ್ಲ ಮಂದಿ ಕುಂತು ಊಟಕ್ಕೆ ಬಡಿಸ್ತೀವಿ. ಇಷ್ಟೇ ಮಂದರಿ ಭಾರತಿ ಪೋದ್ದಾರ್. ನಾವು ಜಾತ್ರೆನ 28 ವರ್ಷದಿಂದ ಮಾಡ್ತಾಯಿದ್ದೀವಿ. ಮೌನೇಶ್ವರದು ಸರಸ್ವತಿಪುರಂದಾಗ ಭಾಳ ವಿಜೃಂಭಣೆಯಿಂದ ಆಯಿತು ಇಷ್ಟೇ. ಹಾಂ, ತೊಟ್ಟಲು ಕಾರ್ಯಕ್ರಮ ಮಾಡ್ತೀವಿ ರೀ. ಸುಮಂಗಲಿಯರೆಲ್ಲ ಕೂಡಿ ಭಾಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಮುಗೀತು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ವಿಶೇಷವಾಗಿ ಮೌನೇಶ್ವರರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಜರುಗಿದೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಜನ ಸಾಕ್ಷಿಯಾಗಿದ್ದಾರೆ ಎಂದು ಹೇಳುತ್ತಾ ಇವತ್ತಿನ
ಈ ವಿಶೇಷ ಮೌನೇಶ್ವರ ಜಾತ್ರಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನೈಜ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ RJ32 ಕನ್ನಡ ಟಿವಿ. ನಮಸ್ಕಾರ.